ಒಬ್ಬ ರಾಜ ಇರ್ತಾನೆ. ಅವನು ಯಾವಾಗಲೂ ತನ್ನ ಕಿರೀಟವನ್ನು ಹಾಕ್ಕೊಂಡೇ ಇರ್ತಾನೆ. ಅದು ಪ್ರಜೆಗಳ ಮುಂದೆ ಇರಲಿ, ಮಂತ್ರಿಯ ಮುಂದೆ ಇರಲಿ, ಪರಿವಾರದ ಮುಂದೆ ಇರಲಿ, ಅಥವಾ ಒಬ್ಬನೇ ಕಕ್ಷೆಯಲ್ಲಿರುವಾಗಲೂ ಕೂಡ ಕಿರೀಟವನ್ನು ಹಾಕ್ಕೊಂಡೇ ಇರ್ತಾನೆ. ಈ ವಿಷಯ ಪ್ರಜೆಗಳಲ್ಲಿ ಒಂದು ಚರ್ಚೆಯ ವಿಷಯವಾಗಿಬಿಡತ್ತೆ. ಅಷ್ಟರಲ್ಲೇ ಒಬ್ಬ ಮಂತ್ರಿ ಸ್ವಲ್ಪ ಧೈರ್ಯ ಮಾಡಿ ರಾಜನ ಹತ್ರ ಹೋಗಿ ಕೇಳ್ತಾನೆ, ರಾಜನ್, ಕ್ಷಮೆ ಇರಲಿ, ಒಂದು ಪ್ರಶ್ನೆ ಕೇಳಬಹುದಾ ಅಂತ. ರಾಜ ಕೇಳು ಅಂತ ಹೇಳ್ತಾನೆ. ನೀವು ಈ ಕಿರೀಟವನ್ನು ಹಾಕ್ಕೊಂಡೇ ಇರ್ತೀರಲ್ಲ, ಈ ಕಿರೀಟದ ಹಿಂದೆ ಏನು ಗುಟ್ಟಿದೆ ಅಂತ ಕೇಳ್ತಾನೆ. ರಾಜ ಹೇಳ್ತಾನೆ, ತುಂಬ ಗುಟ್ಟಾದ ವಿಷಯ, ದಯವಿಟ್ಟು ಯಾರಿಗೂ ಹೇಳಬೇಡ, ನನಗೆ ಒಂದು ಕಿವಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಕಿರೀಟವನ್ನು ಹಾಕ್ಕೊಂಡೇ ಇರ್ತೀನಿ ಅಂತ ಹೇಳ್ತಾನೆ. ಈ ವಿಷಯವನ್ನು ಇಲ್ಲೇ ಬಿಟ್ಬಿಡು, ನೀನೇನಾದರೂ ಈ ವಿಷಯವನ್ನು ಯಾರಿಗಾದರೂ ಹೇಳಿದ್ರೆ ನಿನಗೆ ಮೃತ್ಯುದಂಡವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಸ್ವಲ್ಪ ದಿನ ಆದಮೇಲೆ ರಾಜ ತನ್ನ ರಾಜ್ಯದ ಭ್ರಮಣಕ್ಕೆ ಅಂತ ಹೊರಡ್ತಾನೆ. ಆಗ ಪ್ರಜೆಗಳೆಲ್ಲ ರಾಜನನ್ನು ನೋಡಿ ಏನೋ ಕುಸು ಮಾತಾಡ್ಕೊಳ್ಳೋದು ರಾಜನಿಗೆ ಗೊತ್ತಾಗತ್ತೆ. ಏನು ಮಾತಾಡ್ಕೊಳ್ತಾ ಇರಬಹುದು ಇವರೆಲ್ಲ ನನ್ನನ್ನು ನೋಡಿ ಅಂತ ಸ್ವಲ್ಪ ಕಿವಿ ಕೊಟ್ಟಾಗ ಇವನು ಒಂದು ಕಿವಿಯ ರಾಜ ಅಂತ ಹೇಳೋದನ್ನು ಕೇಳಿಸ್ಕೊಳ್ತಾನೆ. ರಾಜನಿಗೆ ತುಂಬ ಕೋಪ ಬರುತ್ತೆ. ಅಲ್ಲಿಂದ ವಾಪಸ್ ಅರಮನೆಗೆ ಹೋಗಿ ತುಂಬ ಕೋಪದಿಂದ ಮಂತ್ರಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ನಿನ್ಗೆ ಹೇಳಿದ್ದೆ ಈ ವಿಷಯವನ್ನು ಇಲ್ಲೇ ಬಿಟ್ಬಿಡು ಅಂತ, ಎಲ್ಲಾದರೂ ಬಾಯಿ ಬಿಟ್ಟರೆ ನಿನಗೆ ಮೃತ್ಯುದಂಡವನ್ನು ಕೊಡ್ತೀನಿ ಅಂತ ಹೇಳಿದ್ದೆ, ನಿನಗಿವಾಗ ನಾನು ಮೃತ್ಯುದಂಡ ಕೊಡ್ತೀನಿ ಅಂತ ಹೇಳ್ತಾನೆ. ಮಂತ್ರಿ ಹೇಳ್ತಾನೆ, ನಿಮ್ಮ ಗುಟ್ಟನ್ನು ನಿಮಗೇನೆ ನಿಷ್ಠೆಯಿಂದ ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕಾಗಲಿಲ್ಲ, ನಾನು ಹೇಗೆ ಇಟ್ಕೊಳ್ಳಿ ಅಂತ ಕೇಳ್ತಾನೆ. ಸ್ನೇಹಿತರೆ, ನಮ್ಮ ಜೀವನದ ಗುಟ್ಟುಗಳನ್ನು ನಾವು ಯಾರಿಗಾದರೂ ಹೇಳೋದಾದರೆ ಬಹಳ ಯೋಚನೆ ಮಾಡಿ ಹೇಳಬೇಕು. ಒಂದ್ಸಲ ಹೇಳಿದ ಮೇಲೆ ಅವರು ಆ ಗುಟ್ಟನ್ನು ಇನ್ಯಾರಿಗೂ ಹೇಳಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದರೆ ನಮ್ಮ ಗುಟ್ಟಿನ ನಿಷ್ಠೆಯನ್ನು ನಾವೇ ಬಿಟ್ಕೊಟ್ಟ ಮೇಲೆ ಅದಿನ್ನೂ ಗುಟ್ಟಾಗಿರೋದಕ್ಕೆ ಸಾಧ್ಯವಿಲ್ಲ. ಅದನ್ನಿನ್ನೂ ಗುಟ್ಟು ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನವಾಗತ್ತೆ. ಯಾವುದೇ ವಿಷಯವನ್ನು ಯಾರ ಹತ್ರನಾದರೂ ಹೇಳುವಾಗ ತುಂಬ ಯೋಚನೆ ಮಾಡಿ ಹೇಳಿ ಅಂತ ಹೇಳ್ತಾ, ಹರೇ ಕೃಷ್ಣ.